ಹೇಗಿತ್ತು ಗೊತ್ತಾ ಕರಿಬೇಟೆ ಸಂಭ್ರಮ. ಊರಿಗೆ ಊರೇ ಖುಷಿಪಟ್ಟು ಸಂತಸ. ಅಲ್ಲಿ ನೋಡಿ, ಆತನ ಕೈಯಲ್ಲಿ 4 ರಿಂದ 5 ಕೆಜಿಯ ಮೀನು, ಇನ್ನೊಬ್ಬನ ಕೈಯಲ್ಲಿ 10 ಕೆಜಿಯ ಮೀನು. ಇದನ್ನೆಲ್ಲ ನೋಡ್ತಾ ಇದ್ರೆ ಕೆರೆಯಿಂದ ಮೀನನ್ನ ಹಿಡಿದು ಮಾರ್ತಿದಾರ ಅಂತ ಅನಿಸ್ತಾ ಇರಲಾರದು ಕಣ್ರಿ. ಆದ್ರೆ ಅಸಲಿಗೆ ಇವರು ಮೀನು ಹಿಡಿದಿದ್ದು ನಿಜ, ಆದ್ರೆ ಮಾರ್ತಿಲ್ಲ, ತಮ್ಮ ಖುಷಿಗಾಗಿ ಬೇಟೆಯಾಡ್ತಾ ಇದ್ರು. ಅಂದಹಾಗೆ ಈ ರೀತಿಯ ದೃಶ್ಯಗಳು ಕಂಡು ಬಂದಿದ್ದು ಶಿವಮೊಗ್ಗ ಜಿಲ್ಲೆಯ ಸೊರಬ ತಾಲೂಕಿನ ಕುದುರೆಗಣೆ ಗ್ರಾಮದಲ್ಲಿ ಕಂಡ್ರಿ. ಇಲ್ಲಿನ ಮಾರಿಕಾಂಬಾ ದೇವಸ್ಥಾನದ ನಿರ್ಮಾಣಕ್ಕಾಗಿ ವಿಶೇಷ ಕೆರೆ ಬೇಟೆಯನ್ನ ಆಯೋಜಿಸಲಾಗಿತ್ತು. ಸಾವಿರಾರು ಜನರು ಈ ಸಾಂಪ್ರದಾಯಿಕ ಮೀನು ಹಿಡಿಯುವ ಹಬ್ಬದಲ್ಲಿ ಭಾಗವಹಿಸಿದ್ದು ಭಾರಿ ವಿಶೇಷತೆಯಿಂದ ಕೂಡಿತ್ತು ನೋಡಿ. ಸವಾಲುಗಳ ನಡುವೆಯೂ ಬೃಹತ್ ಗಾತ್ರದ ಮೀನುಗಳನ್ನ ಹಿಡಿದು ಸಂಭ್ರಮಿಸಿದ್ರು. ಶಿವಮೊಗ್ಗದಲ್ಲಿ ಕೆರೆ ಬೇಟೆ ಸಿಕ್ಕಿದ್ದೆಲ್ಲವೂ ಸಿರುಂಡೆ. ಮಲೆನಾಡಿನ ಸಾಂಪ್ರದಾಯಿಕ ಸೊಗಡನ್ನ ಬಿಂಬಿಸುವ ಅಪರೂಪದ ಕೆರೆ ಬೇಟೆ ಹಬ್ಬ. ಸರಳ ಭಾಷೆಯಲ್ಲಿ ಹೇಳಬೇಕಂದ್ರೆ ಮೀನು ಹಿಡಿಯುವ ಹಬ್ಬ ಅಂತ ಅರ್ಥ. ಈ ಬಾರಿ ಕೆರೆ ಬೇಟೆಗೆ ಹೋದವರಲ್ಲಿ ಒಬ್ಬರು ಹೊತ್ತುಕೊಂಡು ಹೋಗಲಾದಷ್ಟು ಮೀನು ಹಿಡಿದುಕೊಂಡು ಹೋಗಿದ್ದು ವಿಶೇಷದಿಂದ ಕೂಡಿತ್ತು. ನನ್ನ ಹೆಸರು ಪಲ್ಲವಿ. ನಮ್ಮೂರು ದೊಡ್ಡಕೆರೆ ಕೆರೆಬೇಟೆ ನಡೀತಿದೆ. ತುಂಬಾ ಕ್ರೌಡ್ ಸೇರಿದೆ. ಇಷ್ಟು ಜನ ಸೇರ್ತಾರಂತ ನಾವು ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ. ತುಂಬಾನೇ ಜನ ಸೇರಿದೆ. ತುಂಬಾ ಮೀನಿದಾವೆ. ಎಲ್ಲರೂ ಹಿಡ್ಕೊಂತಿದ್ದಾರೆ. ತುಂಬಾ ಜನ ಹಿಡ್ಕೊಂಡಿದ್ದಾರೆ. ಕೆಲವೊಬ್ರು ಹಿಡ್ಕೊಂಡಿಲ್ಲ, ಕೆಲವೊಬ್ರು ಹಿಡಿತಿದ್ದಾರೆ. ಇನ್ನು ಹಿಡಿಬೇಕನ್ನೋ ಹುಮ್ಮಸ್ನಲ್ಲೇ ಹಿಡಿತಾ ಇದ್ದಾರೆ. ಯಾರ್ಯಾರಿಗೆ ಸಿಗುತ್ತೋ ಬಿಡುತ್ತೋ ಅದಂತೂ ಗೊತ್ತಿಲ್ಲ. ಇದೊಂಥರ ಪರಂಪರೆಯ ಸಂಸ್ಕೃತಿ. ಎಲ್ಲರೂ ಎಲ್ಲ ಊರಲ್ಲೂ ನಡೀತಾ ಇರತ್ತೆ. ಹಾಗೆ ನಮ್ಮೂರಲ್ಲೂ ನಡೆಯುತ್ತೆ. ದೇವಸ್ಥಾನದ ಕಟ್ಟಡ ನಿರ್ಮಾಣಕ್ಕಾಗಿ ವಿಶೇಷ ಕೆರೆ ಬೇಟೆ. ಈ ಮೀನು ಬೇಟೆ ಕೇವಲ ಮನರಂಜನೆಗಾಗಿ ಮಾತ್ರ ನಡೆದಿರಲಿಲ್ಲ. ಇದರ ಹಿಂದೆ ಒಂದು ಪವಿತ್ರವಾದ ಉದ್ದೇಶವಿತ್ತು. ಕುದುರೆಗಣೆ ಗ್ರಾಮದ ಅತ್ಯಂತ ಪ್ರಸಿದ್ಧ ಹಾಗೂ ಶ್ರದ್ಧಾ ಕೇಂದ್ರವಾಗಿರುವ ಮಾರಿಕಾಂಬಾ ದೇವಸ್ಥಾನ ಇದೆ. ಈ ದೇಗುಲದ ನೂತನ ಕಟ್ಟಡ ನಿರ್ಮಾಣದ ನಿಧಿ ಸಂಗ್ರಹಕ್ಕಾಗಿ ಈ ವಿಶೇಷ ಕೆರೆ ಬೇಟೆಯನ್ನ ಆಯೋಜಿಸಲಾಗಿತ್ತು. ಮೀನು ಬೇಟೆಗೆ ಮುಕ್ತ ಅವಕಾಶ. ಈ ಹಿಂದೆ ಗ್ರಾಮಸ್ಥರು ಜಂಟಿಯಾಗಿ ಇದೇ ಕೆರೆಗೆ ಸುಮಾರು 2 ಲಕ್ಷ ಮೀನಿನ ಮರಿಗಳನ್ನ ಬಿಟ್ಟು ಪೋಷಿಸಿದ್ದರು. ಈಗ ಬೇಸಿಗೆಯ ಕಾಲವಾಗಿರೋದರಿಂದ ಕೆರೆಯಲ್ಲಿ ಮೀನು ಬೇಟೆಗೆ ಮುಕ್ತ ಅವಕಾಶ ಕಲ್ಪಿಸಲಾಗಿತ್ತು. ಈ ಮೂಲಕ ಸಂಗ್ರಹವಾದ ಹಣವನ್ನ ಸಂಪೂರ್ಣವಾಗಿ ದೇವಸ್ಥಾನದ ಅಭಿವೃದ್ಧಿ ಕಾರ್ಯಗಳಿಗೆ ಬಳಸಲು ಗ್ರಾಮ ಸಮಿತಿ ತೀರ್ಮಾನಿಸಿದೆ. ಸೊಗಡಿದು ಭಾಳ ಚೆನ್ನಾಗಿ ಕೆರೆಬೇಟೆ ಇಷ್ಟಪಟ್ಟು ಬಂದು ನೋಡಲಿಕ್ಕೆ. ಚೆನ್ನಾಗಿ ಕೆರೆಬೇಟೆ ಆಡ್ತಿದ್ದಾರೆ. ನೀರು ಭಾಳ ಇದರಿಂದ ಕಡಿಮೆ ಪ್ರಮಾಣ ಮೀನು ಸಿಗ್ತಾ ಇದೆ. ಅದು ಕೆಲವು ಹಿಡಿಯಲು ಚೆನ್ನಾಗಿ ನೀರು ಹಿಡಿದಾರೆ. ಭಾಳ ಖುಷಿ ಆಯ್ತು ನನಗೆ. ಅಲ್ಲಿ ಸೊಗಡಿತ್ತು ಬೆಳೆಸಬೇಕು. ಈಗ ಬಿದಿರು ಕುಣಿ ಕೊಬ್ಬರು ಕುಣಿ ಬಂದಿದೆ ಇವಾಗ. ಆದರೂ ಕೂಡ ಜನ ಹುಮ್ಮಸ್ಸಲ್ಲಿ ಹಿಡಿದು ಒಳ್ಳೆ ಮೀನು ಹಿಡಿಯೋ ಒಂದು ಬೇಟೆಗಾರಿಗೆ ಇಂಥ ಪ್ರೋತ್ಸಾಹ ಮಾಡಬೇಕು. ನಾವೆಲ್ಲ ಹಳ್ಳಿ ಯೋಜನೆಗಳಿಗೆ ಇರಬೇಕಿವಲ್ಲ. ಅದು ಇಷ್ಟಪಟ್ಟು ಮಾತಾಡೋಕ್ಕೆ ಇಷ್ಟಪಡ್ತೀನಿ. ಕೆರೆಯಲ್ಲಿ ನೀರಿದ್ರೂ ಬೇಟೆಗಾರರಿಗೆ ಸವಾಲು. ಪ್ರಸ್ತುತ ಬೇಸಿಗೆಯ ದಿನ ಆಗಿದ್ದರಿಂದ ಕುದುರೆಗಣೆ ದೊಡ್ಡ ಕೆರೆಯಲ್ಲಿ ಈ ಬಾರಿ ಇನ್ನೂ ಅಧಿಕ ಪ್ರಮಾಣದಲ್ಲಿ ನೀರು ಉಳಿದುಕೊಂಡಿತ್ತು. ಆಳವಾದ ನೀರಿದ್ದ ಕಾರಣ ಬೇಟೆಗಾರರಿಗೆ ಕೆರೆಗೆ ಇಳಿದು ಮೀನುಗಳನ್ನ ಹುಡುಕಿ ಹಿಡಿಯೋದು ದೊಡ್ಡ ಸವಾಲಿನ ಸಂಗತಿಯಾಗಿತ್ತು. ಇನ್ನೊಂದು ವಿಶೇಷತೆ ಅಂದ್ರೆ ಕುದುರೆಗಣೆ ಸೇರಿದಂತೆ ಸುತ್ತಮುತ್ತಲಿನ 10 ಹಳ್ಳಿಗಳಿಂದ ಸಾವಿರಾರು ಯುವಕರು ಹಿರಿಯರು ಕೆರೆಗೆ ಇಳಿದು ಸಾಹಸ ಪ್ರದರ್ಶಿಸಿದ್ರು. ಈ ಅಪರೂಪದ ಕೆರೆ ಬೇಟೆಯಲ್ಲಿ ಯಾವುದೇ ಜಾತಿ, ಮತ ಅಥವಾ ವಯಸ್ಸಿನ ಭೇದವಿರಲಿಲ್ಲ ನೋಡಿ. ಸಣ್ಣ ಮಕ್ಕಳಿಂದ ಹಿಡಿದು ವೃದ್ಧರವರೆಗೆ ಎಲ್ಲರೂ ಕೆರೆಯ ದಂಡೆಯ ಮೇಲೆ ಜಮಾಯಿಸಿದ್ರು. ಮಹಿಳೆಯರು ಮತ್ತು ಮಕ್ಕಳು ಕೆರೆಯ ದಂಡೆಯ ಮೇಲೆ ನಿಂತು ಬೇಟೆಗಾರರು ಮೀನು ಹಿಡಿಯುವ ರೋಚಕ ಕ್ಷಣವನ್ನ ಕಣ್ತುಂಬಿಕೊಂಡು ಚಪ್ಪಾಳೆ ತಟ್ಟಿ ಪ್ರೋತ್ಸಾಹಿಸಿದ್ರು. ಇಡೀ ಗ್ರಾಮದಲ್ಲಿ ಯುಗಾದಿ, ದೀಪಾವಳಿ ಅಂತ ಹಬ್ಬದ ವಾತಾವರಣ ಸೃಷ್ಟಿಯಾಗಿತ್ತು ನೋಡಿ. ಕೆರೆಗೆ
ಇಳಿದ ಬಹುತೇಕ ಬೇಟೆಗಾರರಿಗೆ ನಿರಾಸೆಯಾಗಲಿಲ್ಲ. ಕೆಲವರು ಸತತ ಪ್ರಯತ್ನ ನಡೆಸಿ ಒಟ್ಟು 4 ರಿಂದ 5 ಕೆಜಿಯಷ್ಟು ತೂಕದ ಬೇರೆ ಬೇರೆ ಮೀನುಗಳನ್ನ ಹಿಡಿದು ಸಂಭ್ರಮಿಸಿದ್ರು. ಇನ್ನು ಕೆಲವು ಅದೃಷ್ಟವಂತ ಬೇಟೆಗಾರರಿಗೆ ಒಂದೊಂದೇ ಮೀನು ಒಬ್ಬರೊಬ್ಬರಿಗೆ 5 ಕೆಜಿ ತೂಕದಾಗಿದ್ವು. ಇದೊಂಥರ ನಮ್ಮೂರಿಗೆ ಅಭಿವೃದ್ಧಿ ತಂದ್ಕೊಡ್ಬೇಕು ಅಂತ ಮಾಡ್ತಿರೋದು. ಇದರಿಂದ ಲಾಭನೂ ಆಗ್ಬೋದು, ನಷ್ಟನೂ ಆಗ್ಬೋದು. ಇದರಿಂದ ನಮ್ಗೊಂದು ಉಪಯೋಗನೂ ಆಗತ್ತೆ, ನಮ್ಮೂರಿಗೆ ಒಂದು ಹೆಲ್ಪ್ ಆಗತ್ತೆ. ಒಂದು ಮಾರಿಕಾಂಬ ದೇವಸ್ಥಾನ ಕಟ್ಸ್ಬೋದು, ಒಂದು ಗುಡಿ ಕಟ್ಸ್ಬೋದು, ಏನೋ ಊರಿಗೆ ಒಂದು ಹೆಲ್ಪ್ ಮಾಡ್ಬೋದಲ್ವಾ. ಅದಕ್ಕೋಸ್ಕರ ಇದನ್ನೆಲ್ಲ ಮಾಡ್ತಾರೆ. ಎಷ್ಟೋ ಜನರಿಗೆ ಮೀನು ಸಿಗದೇನೂ ಇರ್ಬೋದು, ಪಾಪ ಕೆಲವೊಬ್ರಿಗೆ ಮೀನು ಸಿಕ್ಕಿದೆ. ಎಲ್ರಿಗೂ ಸ್ಯಾಟಿಸ್ಫೈ ಆಗಿದೆ ಅನ್ನೋದು ನಮ್ಮ ಮನೋಭಾವನೆ. ಎಲ್ರಿಗೂ ಆಗಿರಲಿ, ಎಲ್ರಿಗೂ ಸಿಗಲಿ ಅನ್ನೋ ಆಕಾಂಕ್ಷೆನೂ ನಮ್ಮಲ್ಲಿದೆ. ದೊಡ್ಡ ಮೀನುಗಳು ಸಿಕ್ಕಿದವರಿಗೆ ಸಂತಸವೋ ಸಂತಸ. ದೊಡ್ಡ ಗಾತ್ರದ ಮೀನುಗಳನ್ನ ಕೈಯಲ್ಲಿ ಹಿಡಿದು ಬೇಟೆಗಾರರು ಕೆರೆಯಿಂದ ಹೊರಬರುತ್ತಿದ್ದಂತೆ ನೆರೆದಿದ್ದ ಸಾರ್ವಜನಿಕರು ಜೋರಾಗಿ ಕೂಗಿ ಹರ್ಷ ವ್ಯಕ್ತಪಡಿಸಿದ್ರು. ಸುಮಾರು ವರ್ಷಗಳ ಬಳಿಕ ಕೆರೆ ಬೇಟೆಗೆ ಹೋದವರಿಗೆ ದೊಡ್ಡ ದೊಡ್ಡ ಮೀನುಗಳು ಸಿಕ್ಕಿರುವುದು ಸುತ್ತಮುತ್ತಲಿನ ಗ್ರಾಮಸ್ಥರಲ್ಲಿ ಸಂತಸ ಮೂಡಿಸಿತು. ಸಾವಿರಾರು ಜನರು ಒಂದೆಡೆ ಸೇರಿದ್ರು. ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಸ್ಥಳೀಯ ಪೊಲೀಸ್ ಇಲಾಖೆಯಿಂದ ಬಿಗಿ ಬಂದೋಬಸ್ತ್ ಕಲ್ಪಿಸಲಾಗಿತ್ತು. ಕುದುರೆಗಣೆ ಗ್ರಾಮಸ್ಥರು ಹಾಗೂ ಗ್ರಾಮದ ಹಬ್ಬದ ಸಮಿತಿಯವರು ಇಡೀ ಕಾರ್ಯಕ್ರಮವನ್ನ ಅತ್ಯಂತ ಅಚ್ಚುಕಟ್ಟಾಗಿ ಶಿಸ್ತುಬದ್ಧವಾಗಿ ನಿರ್ವಹಿಸುವ ಮೂಲಕ ಸಾರ್ವಜನಿಕರ ಮತ್ತು ಅಧಿಕಾರಿಗಳ ವ್ಯಾಪಕ ಮೆಚ್ಚುಗೆಗೆ ಪಾತ್ರರಾದರು. ಈ ಕೆರೆ ಬೇಟೆ ಮಲೆನಾಡಿನ ಸಾಮರಸ್ಯ ಮತ್ತು ಸಂಸ್ಕೃತಿಗೆ ಸಾಕ್ಷಿಯಾಯಿತು ನೋಡಿ. ಬಿಗ್ ಟಿವಿ ಕರ್ನಾಟಕ, ಶಿವಮೊಗ್ಗ. ಬಿಗ್ ಟಿವಿ ಕರ್ನಾಟಕ ಯೂಟ್ಯೂಬ್ ಚಾನೆಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.